ನಮಸ್ಕಾರ ರೀ ಎಲ್ಲರೂ, ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಹೇಳಿ ಅನ್ಕೊಂಡಿನ್ರಿ. ಇದೇನು ವಿಧವೆ ಹೆಣ್ಣಿನ ನಿತ್ಯ ನೋವಿನ ಕತೆ ಹಾಕಲ್ಬಿಟ್ಟು ಇದು ಯಾವುದೋ ಹೊಸದು ಹಾಕ್ಯಾರಲ್ಲ ಅನ್ನತ್ತೀರೇನು? ಇಲ್ರಿ, ಅದನ್ನು ಹಾಕ್ತೀನಿ. ಇನ್ಮೇಲೆ ಇದ್ರಾಗ ಕಾಮಿಡಿ ಕತೆಗಳ್ನು ಹಾಕೋತ ಹೋಗ್ತೀನಿ ರೀ. ಒಂದಿನ ಅದು ಒಂದಿನ ಇದು. ಯಾಕಂತಂದ್ರೆ ವಿಧವೆ ಹೆಣ್ಣಿನ ನಿತ್ಯ ನೋವಿನ ಕತೆದಾಗ ಹೆಚ್ಚೇನು ಕಾಮಿಡಿ ಇಲ್ರಿ. ಕಾಮಿಡಿ ಸೀನು ಯಾವುದು ನಾನು ತಗೊಂಡಿಲ್ಲ. ಯಾಕಂತಂದ್ರೆ ಅದು ಒಂಥರ ಸ್ಯಾಡ್ ಸ್ಟೋರಿ ರೀ. ಹಾಗಾಗಿ ಅದ್ರಾಗ ಹೆಚ್ಚಾಗಿ ನಾನು ಕಾಮಿಡಿ ಎಲ್ಲ ಆ್ಯಡ್ ಮಾಡಿಲ್ಲ. ಅದಕ್ಕೆ ಇವಾಗ ಒಂದೊಂದು ಕಾಮಿಡಿ ಕತೆಗಳು ಹಾಕೋತ ಹೋಗ್ತೀನಿ ರೀ. ದಯವಿಟ್ಟು ನೋಡಿರಿ, ಇದಕ್ಕೂ ಸಪೋರ್ಟ್ ಮಾಡಿರಿ. ದಯವಿಟ್ಟು ಲೈಕ್ ಕೊಟ್ಟು ಕತೆ ನೋಡಿರಿ, ಹಾಗೆ ನೋಡ್ಲಕ್ಕೆ ಹೋಗ್ಬೇಡ್ರಿ. ಒಂದು ಲೈಕ್ ಕೊಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬರ್ರಿ ಕತೆ ಚಾಲು ಮಾಡಮಂತ. ಒಲಿ ಹಚ್ಚಿ ಒಲಿ ಮೇಲೆ ಹಂಚೆಲ್ಲ ಇಟ್ಟು ಇಕ್ಕಿ ಎಲ್ಲಿ ಹೋಗಿರ್ಬೇಕು ನೋಡು. ಒಂದು ರೊಟ್ಟಿ ಬಡಿತಾ ಹೋಗ್ಯಾಳಂತಂದ್ರೆ ಹೆಂಗಾರ ಇನ್ನು ಹಿಟ್ಟೇ ಕಲಿಸಿಲ್ಲ. ಆಗಳಿಕೆನೆ ಒಲಿ ಹಚ್ಚಿ ಹಂಚೆಲ್ಲ ಇಟ್ಟು ಹೋಗ್ಯಾಳ. ಮಾಡ್ತೀನಿ ತಡಿ ಈಕಿಗೆ. ಅರ್ಚಿ ಅರ್ಚಬೇಡ್ರಿ ಅತ್ತಿ, ಅರ್ಚಬೇಡ್ರಿ ಗಂಟಲ್ಗಿನ್ನ ಹೋಗ್ಯತ್ತು. ಬಂದ್ರಿ ಹೇಳ್ರಿ, ಏನು ಹೇಳ್ರಿ? ಅರ್ಚಲಕ್ಕೆ ನನಗೇನು ನಾಯಿ ಮಾಡಿದೇನ? ಅಲ್ಲಿ ಜರ ಕಣ್ಣು ಬಿಟ್ಟು ನೋಡಲ್ಲಿ. ಅಲ್ಲಿ ಏನು ಮಾಡಿ ಹೋಗಿದ್ದೀನಿ ನೀನು? ಕಣ್ಣು ಬಿಟ್ಟು ನೋಡು. ಅಲ್ಲಿ ಒಲಿ ನೋಡಲ್ಲಿ, ಯಾ ಪರಿ ಉರ್ಲಾಕತ್ತದ, ದಗ ಒಲಿ ಉರ್ಲಾಕತ್ತದ. ಮತ್ತೆ ಮ್ಯಾಲ ಬೇರೆ ಹಂಚಿಟ್ಟು ಹೋಗಿದ್ದಿ. ಒಂದು ರೊಟ್ಟಿರ ಬಡಿಲಾಗತ್ತಾಳ, ಬಿಟ್ಟು ಹೋಗ್ಯಾಳ ಅಂತಂದ್ರೆ ಹೆಂಗಾರ? ರೊಟ್ಟಿ ಬಿ ಬಿಡ್ಲಾಗತ್ತಿಲ್ಲ, ಹಿಟ್ಟು ಕಲಸಿಲ್ಲ, ಏನಿಲ್ಲ. ಒಲಿ ಯಾಕೆ ಹಂಗೆ ಹಚ್ಚಿ ಹೋಗಿದ್ದಿ? ಕಟ್ಗಿಗೆ ರೊಕ್ಕ ನಿಮ್ಮ ಅಪ್ಪ ಕೊಡ್ತಾನ? ಎಷ್ಟು ತುಟ್ಟಾಗ್ಯದ ಗೊತ್ತೇನ ನಿನ್ನ ಕಟ್ಗಿ ರೇಟ್? ಗಗನಕ್ಕೆ ಯಾರು ಕುಂತದ ಕಟ್ಗಿ ರೇಟ್ ಗೊತ್ತು ನಿನಗ? ತಗೊಂಡ್ ಬಾ ಅಂತಂದ್ರೆ ತಿಳಿತದ ನಿನಗ. ನಿಮ್ಮ ಅಪ್ಪ ಕೊಡ್ತೀನಿ ಅಂದನೇನು ಕಟ್ಗಿಗೆ ರೊಕ್ಕ? ಹಂಗೆ ಉರ್ಸ್ಲಾಕತ್ತಿದ್ದಿ ಬೆಂಕಿ ನೋಡಲಿ. ಎದಕ್ಕೆ ಇಟ್ಟು ಹೋಗಿದ್ದಿ ಖಾಲಿ ಹಂಚ? ಅಲ್ರಿ ಅತ್ತಿ, ನಮ್ಮ ಅಪ್ಪ ಯಾಕೆ ಕಟ್ಗಿಗೆ ರೊಕ್ಕ ಕೊಡ್ಬೇಕಂತೀನಿ ನಾನು. ಕಟ್ಗಿಗೆ ರೊಕ್ಕ ಕೊಡ್ಲಿಕ್ಕೆ ಅವ್ರೇನು ಇಲ್ಲಿ ಊಟ ಮಾಡ್ತಾರ, ಇಲ್ಲಿ ಇರ್ತಾರ? ಎದಕ್ಕೆ ಕೊಡ್ಬೇಕಂತೀನಿ ನಾನು ಕಟ್ಗಿಗೆ ರೊಕ್ಕ? ಅವ್ರು ಯಾಕೆ ಕೊಡ್ತಾರ್ರಿ ಕಟ್ಗಿಗೆ ರೊಕ್ಕ? ನಮ್ಮ ಅಪ್ಪ ಕಟ್ಗಿಗೆ ರೊಕ್ಕ ನಮ್ಮ ಅವ್ವ ಕೊಡ್ತಾರ. ನಿಮ್ಗೆ ಯಾಕೆ ಕೊಡ್ಬೇಕಂತೀನಿ ನಾನು? ನಿಮ್ಗೆ ಯಾಕೆ ಕೊಡ್ಬೇಕ್ರಿ ಅತ್ತಿ ಕಟ್ಗಿಗೆ ರೊಕ್ಕ? ನೀವು ಮಾವರ ಬಲ್ಲಿ ಕೇಳಬೇಕಿಲ್ಲ? ಮಾವರ ಬಲ್ಲಿ ಕೇಳಬೇಕು, ಇಲ್ಲ ನಿಮ್ಮ ಮಗನ ಬಲ್ಲಿ ಕೇಳಬೇಕು. ನಮ್ಮ ಅಪ್ಪನ ಬಲ್ಲಿ ಯಾಕೆ ಕೇಳತ್ತೀರಿ ನೀವು ಕಟ್ಗಿಗೆ ರೊಕ್ಕ? ನನಗದು ತಿಳಿವಲ್ರಿ ಅತ್ತಿ. ಮೊದಲದು ಯಾಕೆ ನೀ ಬೆಂಕಿ ಹಚ್ಚಿಟ್ಟು ಹೋಗಿದಿ ಅದು ಹೇಳ ನೀನು ನನಗೆ. ಅದು ಒಲಿ ಯಾಕೆ ಅಷ್ಟು ಹಾಕೊಂಡು ಉರ್ಲಾಕ ಬಿಟ್ಟು ಹೋಗಿದಿ ನೀನು? ಏನು ರೊಟ್ಟಿ ಮಾಡಿ ಇಟ್ಟು ಹೋಗಿದೋ, ಏನು ರೊಟ್ಟಿ ಇನ್ನ ಮಾಡಬೇಕು? ಅತ್ತಿ, ಕಟ್ಗಿ ಹಸಿ ಇದ್ದೀವು, ಮಳೆಗೆ ಬಂದಿತ್ತಲ್ಲ, ಒಣಗೆ ಇದ್ದಿದ್ದಿಲ್ಲ ಕಟ್ಗಿ, ಹಸಿ ಇದ್ದೀವು. ಅದಕ್ಕೆ ಮತ್ತಿನ್ನು ತಡ ಆಗ್ತದ ಒಲಿ ಉರಿಲಕ್ಕ, ಏನು ಮಾಡಬೇಕು ಅಂಥೇಳಿ ಹಚ್ಚದ. ಅದು ನಾ ಹೋಗೋ ಟೈಮಿಗೆ ಇನ್ನೂ ಬೆಂಕಿ ಹತ್ತಿದ್ದಿಲ್ಲ ತಗೋರಿ. ಇಟ್ಟೊಂದು ಬೆಂಕಿ ಏನು ಹತ್ತಿದ್ದಿಲ್ಲ. ನಾ ಹಿಟ್ಟು ತರ್ಲಕ್ಕೆ ಹೋಗಿನ್ರಿ. ಈಗ ಅಲ್ಲಿ ಡೆಬ್ಬ್ಯಾಗ ಹಿಟ್ಟು ತುಂಬಿಟ್ಟಿದ ತರ್ಲಕ್ಕೆ ಹೋಗಿನಿ. ಅದು ಬರೋತನ ಈ ಪರಿ ಉರ್ಲಾಕತ್ತದ ದಗ್ಗ. ನನಗನ್ನಿಸ್ತದೆ ಅತ್ತಿ, ಅದು ನಿಮಗಿನ ನೋಡಿ ಇಂಥ ಪರಿ ಉರ್ಯಾಕತ್ತದ ಎನ್ಸುತ್ತೇನೋ. ಹಾಗೆ ಆಗಿರ್ಬೇಕ್ರಿ ಅತ್ತಿ. ಯಾಕಂದ್ರೆ ನಾ ಹಿಟ್ಟು ತರ್ಲಕ್ಕೆ ಹೋಗೋ ಟೈಮಿಗೆ ಏನು ಇನ್ನೂ ಒಲಿನೇ ಹತ್ತಿದಿಲ್ರಿ ನಿಮ್ಮ ಅತ್ತಿ. ನಿಮಗೆ ನೋಡೇ ಉರ್ಯಾಕತ್ತದ ನೋಡ್ರಿ ಅತ್ತಿ, ಆ ಪರಿ ಉರ್ಯಾಕತ್ತದ. ನೀವು ಜರ ಸಿಟ್ಟು ಕಮ್ಮಿ ಮಾಡ್ಕೊರಿ ಅತ್ತಿ, ಅಂದ್ರೆ ಶಾಂತ ಆಗ್ತದ್ರಿ ಒಲಿ ಬಿ. ಕೆಂಚಕ ಬಂದ್ರು ನೋಡ್ರಿ ಅತ್ತಿ, ನಿಮ್ಮ ಕುಚಿಕ್ಕು. ಹೋಗ್ರಿ ಮಾತಾಡ್ಕೊಂತ ಕೂಡ್ರಿ. ನಾನು ರೊಟ್ಟಿ ಅದು ಮಾಡ್ಬೇಕ್ರಿ. ನನಗೂ ಕೆಲಸ ಅದ ರೀ. ಅಂದ್ರೆ ನನಗೆ ಕೆಲಸ ಇಲ್ಲ, ಅದಕ್ಕೆ ಹೋಗಿ ಮಾತಾಡ್ಕೋತ ಕೂಡು ಅಂತ ಹೇಳಕತ್ತಿದ್ದೇನ ಅತ್ತಿ. ನೀವೇನೇನ್ರಿ ಒಂದೊಂದು ಸರಿ ನಿಮ್ಮ ಬಗ್ಗೆ ನೀವೇ ಕರೆ ಹೇಳ್ಕೊತೀರಿ ನೋಡ್ರಿ, ಊರ್ ಮಂದಿ ಕೇಳ್ಸಂಗೆ ಕರೆಕ್ಟ್ ಹೇಳ್ಕೊತೀರಿ ನೀವು. ನನಗೆ ಅದಕ್ಕೆ ನೀವು ಅಂದ್ರೆ ಭಾಳ ಇಷ್ಟ ರೀ ಅತ್ತಿ. ನೀವೇ ಒಪ್ಕೋತೀರಿ ನೋಡ್ರಿ ಅತ್ತಿ. ನೀವೇನು ಅನ್ನೋದು ಬೇರೆ ಥರ ಹೇಳೇಬೇಕಾಗಿಲ್ಲ ನೋಡ್ರಿ ಅತ್ತಿ. ನಿನ್ನ ಸಂಗಟ ಯಾರು ತಲೆ ಹೊಡ್ಕೋಬೇಕು? ಹೋಗು ಅಲ್ಲಿ 2 ಕಪ್ ಚಹಾ ಮಾಡ್ಕೊಂಡು ಬಾ. ನನ್ನ ಗೆಳತಿ ಬಂದ, ಅದು ಹಂಚಿಳಿಸಿ ಚಹಾ ಮಾಡ್ಕೊಂಡು ಬಾ ನಮಗೆ. ನನಗೆ ಒಲಿ ಉರಿ ಹಚ್ಚಿದ್ದು ಗೊತ್ತೇ ಇಲ್ರಿ. ನಾನು ನಮ್ಮ ಅವ್ನ ಫೋನ್ ಬಂತ, ಹಾಗೆ ಮಾತಾಡ್ಕೋತ ನಿಂತೀನಿ. ಅದು ನನಗೆ ನೆನಪೇ ಇಲ್ರಿ ಒಲಿ ಉರಿ ಹಚ್ಚಿದ್ದು. ಅದು ಇದ್ರಾಗ ಹಚ್ಚಿನೋ ಎನ್ಸುತ್ತೇನೋ ನನಗೆ ನೆನಪಿಲ್ಲ. ನೀವೆಲ್ಲ ನಮ್ಮ ಅತ್ತಿಗೆ ಮತ್ತೆ ಹೇಳಿ ಕಮೆಂಟಿಗಿನ ಹಾಕಂಗಿದ್ರಿ ಅಪ್ಪ. ಮತ್ತು ನಾನು ನಿಮ್ಮ ಮುಂದೆ ಹೇಳಕತ್ತೀನಿ ಏನ್ರಿ, ಹೇಳಕ್ಕೆ ಹೋಗ್ಬೇಡ್ರಿ. ಮತ್ತು ನಮ್ಮ ಅತ್ತಿ ನನಗೆ ಇಡಲೆ. ಗೌರಕ್ಕ ಹಾಗೆ ನಿಂತಿದ್ದಲ್ಲ, ಕೂಡ್ಬೇಕಿಲ್ಲ ಇಲ್ಲಿ ಮೇಲೆ? ಬಾ ಕೂಡ ಮೇಲೆ ಕೂತಿ ಮಾತಾಡಂ ಬಾ. ಅರ್ಚಿ ಆಯ್ತೇನು ಚಾ ಮಾಡೋದು? ತಗೊಂಡು ಬಾ. ಅಯ್ಯ, ಚಾ ಇದಕ್ಕೆ ಹೇಳಿದಿ? ನಾ ಕುಡ್ದೆ ಬಂದಿದ್ದಾವ, ಸುಮ್ಮನೆ ಹೇಳಕ್ಕೆ ಹೋಗಿದ್ದಿ ಚಾ. ಗೌರಕ್ಕರೇ, ನೀವು ಕುಡಿದು ಬಂದಿರ್ತಿರತ್ತೆ ಹೇಳಿ ನನಗೆ ಗೊತ್ತ್ರಿ, ಅದಕ್ಕೇನ ಚಾನೇ ಮಾಡಿಲ್ರಿ. ದೊಡ್ಡವರು ಏನು ಹೇಳ್ತಾರ ಅದು ಮಾಡೋದು ಪೈಲೆ ಕಲಿ ಅರ್ಚಿ. ಹೇಳಕತ್ತೀನಿ ನಾನು ಒಂದು ಮಾತಿಗೆ. ಯಾವತ್ತರ ನೀನು ಇಂಥವು ಏನಾರ ಕಿಡ್ಡಿ ಮಾಡ್ಲಾರ್ದೆ ಮಾಡಿದ ನೆನಪದ ಏನು ನಿನಗೆ? ಏನಾರ ಒಂದು ಮಾಡಿರ್ತಿ, ನಾವೊಂದು ಹೇಳಿರ್ತೀನಿ, ನೀವೊಂದು ಮಾಡ್ತಿ. ದೊಡ್ಡವ್ರಂದ್ರೆ ಭಯ ಭಕ್ತಿನೇ ಇಲ್ಲ ನೋಡು ಅತ್ತಿ. ನೀವು ಸಿಟ್ಟಾಗಬೇಡ್ರಿ, ಒಂದು ಜರ ತಡ್ರಿ.
ಗೌರಕ್ಕರೆ ನೀವು ನಾಳೆ ನಡೆದಿಲ್ರಿ ನಿಮ್ಮ ಮನೆಗೆ ಚಾನೇ ಕುಡಿಲಿಕ್ಕೆ ಹೋಗ್ಬೇಡ್ರಿ, ಒಟ್ಟ ಚಾ ಕುಡಿಬೇಡ್ರಿ. ದಿನ ಹೆಂಗ ನೀವು ಬರ್ತೀರಾ ದೇವ್ರ ಮುಂದೆ ಇಡ ಹೂವು ಒಂದರ ದಿನ ತಪ್ಪಿತನ್ರಿ, ನೀವು ಬರೋದಂದ್ರೂ ತಪ್ಪಲ್ರಿ ಏನ್ರಿ. ವರ್ಷದ 365 ದಿನಾನೂ ನೀವು ಬರ್ತೀರಿ ಏನ್ರಿ, ಒಂದು ದಿನಾನೂ ಬಿಡಲ್ಲ. ಹಾಗಾಗಿ ನೀವು ಮನೆಗೆ ಯಾಕೆ ಚಾ ಕುಡಿತೀರಿ? ಸುಮ್ಮನೆ ದಿನ ಇಲ್ಲೇ ಬಂದು ಜೋಡಿ ನಿಂತು ಚಾ ಕುಡೀರಿ, ನಮ್ಮ ಅತ್ತಿಗೂ ಖುಷಿ ಆಗ್ತದ ಏನ್ರಿ. ನಾಳೆ ಹಿಡಿದು ನೀವು ಹಾಗೆ ಬರ್ರಿ ನೋಡ್ರಿ, ಹೇಳಗತ್ತೀನಿ ಗೌರಕ್ಕರೆ, ನೀವು ಕುಡಿದು ಬರಬೇಡ್ರಿ ಮನ್ಯಾಗ, ಇಲ್ಲೇ ಕುಡಿಯಟ್ರಿ ಏನ್ರಿ. ಅಲ್ಲ ಕೆಂಚಕ್ಕ, ನಿನ್ನ ಸೊಸಿ ನನಗೆ ಬೈದಳ ಹೊಗಳದಳ ಒಂದು ತಿಳಿಲಿಲ್ಲೇವಾ? ಗೌರಕ್ಕ, ನೀ ಆಕಿನ ಮಾತೇನು ತಲೆ ಹಚ್ಕೋಬೇಡ, ಅದು ಹಾಗೆ ಒದರ್ತದ. ಅಣ್ಣನ ಮಗಳ ಅಂತ ಹೇಳಿ ಆಕಿ ಕೊಟ್ಟಿ ಸಲಿಗೆ ಹೆಚ್ಚಿಗಾಗ್ಯದ, ಅದಕ್ಕೆ ಆಕಿ ಇಂಥವೆಲ್ಲ ನಾಟಕ ಮಾಡ್ಲಕತ್ತ. ನೀ ಏನು ತಲೆ ಹಚ್ಕೋಬೇಡ, ಸುಮ್ಮಿರು. ಊಟ ಅದು ಆಯ್ತೇನು? ಅತ್ತಿ ಬಿಸಿ ರೊಟ್ಟಿ ಮಾಡೀನ್ರಿ, ತಾಟ್ ಹಚ್ಕೊಂಡು ಬರ್ಲೇನ್ರಿ? ಹಾಗೆ ಊಟ ಮಾಡಿಬಿಡ್ರಲ್ಲ. ಹ್ಞೂ ಆಯ್ತು ತಗೋ, ಹಚ್ಕೊಂಡು ಬಾ. ನನಗೆ ಹಾಗೆ ಅತ್ತಿ ಅತ್ತಿ ಇರ್ರಿ ಇರ್ರಿ, ಗೌರಕ್ಕರು ಚಾ ಕುಡಿದು ಬಂದಿರ್ತಾರಂತಂದ್ರೆ ನಾಷ್ಟಕ್ಕೆಲ್ಲ ತಿಂಡಿ ಮಾಡಿನೇ ಚಾ ಕುಡಿದು ಬಂದಿರ್ತಾರ. ಮತ್ತು ಈಡ್ ಜಲ್ದಿ ಎಲ್ಲ ಊಟ ಮಾಡ್ತಾರ? ಇಲ್ಲಿ ಬಿಡ್ರಿ, ನಿಮ್ಮೊಬ್ರಿಗೆ ತೊಗೊಂಡು ಬರ್ತೀನಿ ನೋಡ್ರಿ. ಗೌರಕ್ಕರಿ, ನಿಮಗೆ ಊಟ ಬೇಕೇನು? ಇಲ್ಲಿ ಬಿಡುವ, ನಾನು ಎಲ್ಲ ನಾಷ್ಟ ಪಿಷ್ಟ ಎಲ್ಲ ಮಾಡ್ಕೊಂಡು ಬಂದೀನಿ, ನನಗೇನು ಬೇಡ. ನಿಮ್ಮ ಅತ್ತಿಗಾಟೆ ತಂದು ಕೊಡುವ, ನನಗೇನು ಬೇಡ ತಗೋವ. ನೀವು ಬೇಕಂದ್ರೆ ಬಿ ಸಿಗಲ್ ಬಿಡ್ರಿ, ಯಾಕಂದ್ರೆ ನಾನು 2 ರೊಟ್ಟಿಗೆ ಅಟ್ಟೆ ಹಿಟ್ಟು ಕಲಿಸಿದ್ರಿ ಗೌರಕ್ಕರೆ. 3ನೇ ರೊಟ್ಟಿ ನಮ್ಮ ಅತ್ತಿನೇ ಬೇಕಂತ ಕೇಳಿದ್ರೂ ಸಿಗಲ್ ಬಿಡ್ರಿ ನಮ್ಮ ಅತ್ತಿಗೂ, ಯಾಕಂದ್ರೆ 2 ರೊಟ್ಟಿ ಹಿಟ್ಟಿತ್ರಿ, ಅದಕ್ಕೆ 2 ರೊಟ್ಟಿ ಮಾಡಿಬಿಟ್ಟೇನ್ರಿ. ಯಾಕೆ ಹಿಂಗೆ ಮಾಡ್ಲಾಗತ್ತೀನಲ್ಲತ್ತೀರೇನು? 1 ದಿನ ಚಂದ್ರಿ, 2 ದಿನ ಚಂದ್ರಿ, ಹೋಗ್ಲಿ 1 ವಾರ ಚಂದ್ರಿ. ಆದ್ರೆ ಇವರು ಅದರಲ್ರಿ ನಮ್ಮ ಅತ್ತಿ ಗೆಳತಿ ದಿನ ರೀ ಕರೆಕ್ಟ್ ನಮ್ಮ ಅತ್ತಿ ಊಟ ಕೂಡಾಗ ಇಲ್ಲ ಚಾ ಕುಡಿಯೋ ಟೈಮಿಗೆ ಬರ್ತಾರ್ರಿ. ಬಂದ್ಬಿಟ್ಟು ಆಯ್ತು, ಅದು ಅವ್ರ ಸಂಗಟ ಇವರಿಗೂ ಮಾಡ್ಬೇಕ್ರಿ. ಮಾಡ್ತೇವೆ ಇಲ್ಲತ್ತಿಲ್ಲ, ಮನುಷ್ಯ ಕೊಡ್ಲಿಕ್ಕೆ ಬೇರ್ಬೇಕ್ರಿ, ತಗೊಳಕ್ಕೆ ಬೇರ್ಬೇಕು. ನಾನು ಎಷ್ಟು ಸರಿ ಅವ್ರ ಮನೆಗೆ ಹೋಗ್ತೀನಿ ಬರ್ತೀನಿ, ಅತ್ತಿ ಸೊಸಿ ಅವರು ಚಾ ಅದು ಕುಡಿತಿರ್ತಾರ್ರಿ. ಬಾ ಕುಡೇಟಿ ಬಾ ಅರ್ಚನಾ ಅಂತ ಒಂದಿನ ಕರೆಯಲ್ರಿ. ಇಷ್ಟು ನಾ ಅವರಿಗೆಲ್ಲ ಮಾಡ್ಕೊಡ್ತೀನಿ, ಚಾ ಖಾಲಿ ನಾಷ್ಟ ಖಾಲಿ ಮಾಡ್ಕೊಡ್ತೀನಿ. ಇವರಿಗೆ ನಮ್ಮ ಅತ್ತಿಗೆ ಅತ್ತಿ ಅದಲ್ರಿ ಗೌರಕ್ಕರಿಗೆ, ಇವ್ರಿಗೆ ಎಷ್ಟು ಸರಿ ಮಾಡ್ಕೊಟ್ಟೇನ್ರಿ ನಾ. ಹಿಂಗೆ ಮಾಡಿ ನನ್ನ ಕೈ ಅಂತೂ ಸೊರಿ ಸಿಂಪಾಗ್ಬಿಟ್ಟವ್ ನೋಡ್ರಿ. 1 ದಿನ ರೀ ಅತ್ತಿ ಸೊಸಿ ಎದ್ರೆ ಕೂತು ಚಾ ಕುಡಿತಿರ್ತಾರ, ನಾ ಹೋಗಿದ್ ಕೂಡಲೇ ಅಂತಾರ, ಅಯ್ಯ ಇನ್ನೊಂದು 5 ನಿಮಿಷ ಜಲ್ದಿ ಬರಬೇಕಿಲ್ಲ, ಮತ್ತು ಚಾ ನೋಡು 2 ಕಪ್ ಮಾಡಿದ್ದೇವ್ವ, ಅವಾಗೆ ಬಂದಿದ್ದಂದ್ರೆ ನಿನಗೊಂದು ಕಪ್ ಸೇರಿಸಿ ಮಾಡ್ತೀವಿ ನೋಡು, ಇನ್ನೊಂದು ಜರ ಜಲ್ದಿ ಬರೋದಿತ್ತು ಅಂತಾರ್ರಿ. ಈಗ ನೋಡ್ರಿ ನಮ್ಮ ಅತ್ತಿ ಅದೇ ಈಗ ಕುಡಿದು ಕುಂತೀವಿ ಅಂತಂದ್ರೆ ಭೀ ಅವ್ರ ಸಲಿಂದ ಚಾ ಮಾಡ್ಲಿಕ್ಕೆ ಹಚ್ತೀವ್ರಿ. ಅದಕ್ಕೆ ರೀ ನನಗಂತರೂ ಸಿಟ್ಟು ತಲೆಗೆ ಏರಿತಂತ ತಿಳಿರಿ. 1-2 ಸರಿ ಹಿಂಗೆ ಮಾಡ್ಯಾರ್ರಿ ನನಗೆ, ಜಲ್ದಿ ಬರಬೇಕಿಲ್ಲ ಮಾಡ್ತಿದ್ದೇವೆ ಅಂತಂದೇನು ಹೋಟೆಲ್ ಅದ ಏನ್ರಿ ಆರ್ಡ್ರ್ ಕೊಡೋಕೆ ಜಲ್ದಿ? ಅದಕ್ಕೆ ನಮ್ಮ ಮನೆಗೆ ಬಂದ್ರೆ ಎಲ್ಲ ತಿಂದುಂಡು ಹೋಗ್ತೀರಿ, ನಿಮ್ಮ ಮನೆಗೆ ಬಂದ್ರೆ ಹಿಂಗೆ ಮಾಡ್ತೀರಿಲ್ಲ, ತಡ್ರಿ ಪಾಠ ಕಲಿಸ್ತೀನಂತ ಇವತ್ತು ಹಿಂಗೆ ಮಾಡಿ ನೋಡ್ರಿ. ನಿಂಬಲ್ ಭೀ ಯಾರ ಹಿಂಗೆ ಇರ್ತಾರ್ರಿ, ಇರಲ್ಲ ಅಂತಿಲ್ಲ, ಯಾರ್ದಾರ ಬಲ್ಲಿ ಒಬ್ಬರು ಬಲ್ರ ಹಿಂಗೆ ಇರ್ತಾರೆ ಇಂಥವ್ರು. ಇದ್ರಂದ್ರೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ವೇಟ್ ಮಾಡ್ತಿರ್ತೀನಿ ಮತ್ತು ನಿಮ್ಮ ಕಮೆಂಟಿಗೆ ಏನ್ರಿ. ಈ ಕತೆ ಜಸ್ಟ್ ಕಾಮಿಡಿಗೆ ಅಷ್ಟೇ ರೀ. ಅಂದ್ರೆ ಇವತ್ತ ಈಕಿ ಅರ್ಚಿ ನನ್ನ ಸೊಸೆ ಹೇಳಲ್ರಿ, ಈಕಿ ನನ್ನ ಸೊಸಿನೇ ಇರ್ತಾಳ್ರಿ, ಇಲ್ಲ ಅಂತಿಲ್ಲ. ಅಂದ್ರೆ ನೆಕ್ಸ್ಟ್ ಕಾಮಿಡಿ ಸ್ಟೋರಿ ಗಂಡ ಹೆಂಡತಿದಾಗಿರ್ಬೋದು, ಇಲ್ಲ ಅತ್ತಿ ಸೊಸಿದೇ ಆಗಿರ್ಬೋದು, ಆದರೆ ಬೇರೆ ಡಿಫ್ರೆಂಟ್ ಕಾಮಿಡಿ ಬರ್ತಿರ್ತದ್ರಿ. ಅಂದ್ರೆ ಈ ಕಾಮಿಡಿ ಕತೆ ಕಂಟಿನ್ಯೂ ಆಗಲ್ರಿ, ಅಂದ್ರೆ ಪಾರ್ಟ್ 1 ಪಾರ್ಟ್ 2 ಈ ಥರ ಏನು ಕಂಟಿನ್ಯೂ ಆಗಲ್ರಿ. ಇದು ಇವತ್ತಿನ ಕತೆ ಕಾಮಿಡಿದು ಇದು ಇಲ್ಲಿಗೆ ಮುಗಿತ್ರಿ. ಮತ್ತು ನಾಳೆಗೆ ಹೊಸ ಕಾಮಿಡಿ ಕತೆ ಜೊತೆ ಸಿಗ್ತೀನಿ ರೀ. ಕಂಟಿನ್ಯೂ ಆಗಿ ಮಾಡ್ಕೊಂಡು ಎಳ್ಕೊಂಡು ಹೋಗಲ್ರಿ, ಉದ್ದ ಎಳ್ಕೊಂಡು ಹೋಗಲ್ಲ. ಸೊ ಕತೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ಖುಷಿ ಆಗಿರ್ತದ, ನಿಮಗೂ ಇಷ್ಟ ಆಗಿರ್ತದ ಅಂಥೇಳಿ ಅನ್ಕೊಂಡಿನ್ರಿ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಹೊಸ ಸ್ಟೋರಿಗಳು ಮಾಡಿ ಹಾಕಬೇಕು ಅಂಥೇಳಿ ಅನ್ನಿಸ್ತದ. ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಮತ್ತೆ ಕೇಳ್ಕೊತೀನಿ ರೀ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಕತೆ ನೋಡಾಗ ಒಂದು ಲೈಕ್ ಕೊಟ್ಟು ಹೋಗ್ರಿ, ಹಾಗೆ ಹೋಗಬೇಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಈ ಕತೆ ಭಾಳ ಇಷ್ಟಪಟ್ಟು ನೋಡ್ಲಾಗತ್ತೀರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.